ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀಮದ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಶುಕ್ಲ ದಶಮಿ ಶನಿವಾರ, ದಿನಾಂಕ 22/8/2026. ಇನ್ನು ವಾರ ಬಂದು ಶನಿವಾರ, ತಿಥಿ ಬಂದು ದಶಮಿ, ರಾತ್ರಿ 1:14 ಇರ್ತಕ್ಕಂಥದ್ದು. ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ, ಹಗಲು 3:30ವರೆಗೂ. ಯೋಗ ಬಂದು ವೈದ್ಯುತಿ, ಕರ್ಣ ಬಂದು ತೈತಲೆ. ಇನ್ನು ಇದರ ಕಾಲ ನಿಯಮಗಳಿಗೆ ಬಂದಾಗ ರಾಹುಕಾಲ ಬಂದು 9:10ರಿಂದ 10:30, ಗುಳಿಕ ಕಾಲ ಬಂದು 6ರಿಂದ 7:30, ಅರ್ಧ ಪ್ರಹರಿ ಬಂದು 12ರಿಂದ 1:30, ಯಮಗಂಟಕ ಕಾಲ ಬಂದು 1:30ರಿಂದ 3. ಇನ್ನು ಈ ದಿನದ ವಿಶೇಷ ಏನಪ್ಪ ಅಂದರೆ, ಇದು 2ನೆಯ ಶ್ರಾವಣ ಶನಿವಾರ. ಅಂದರೆ ಶ್ರಾವಣ ಮಾಸದಲ್ಲಿ ಈ ಶನಿವಾರಗಳಿಗೆ ವಿಶೇಷವಾದ ಪ್ರಾಧಾನ್ಯತೆ ಇರುತ್ತೆ. ಯಾಕಂದರೆ ಶ್ರಾವಣ ಮಾಸವು ಶ್ರೀನಿವಾಸನ ಮಾಸ ಆಗಿರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಮನಸ್ಸಿಗೆ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಸಾಧಾರಣವಾಗಿರ್ತಕ್ಕಂಥ ಲಾಭ, ಬಂಧು ಮಿಲನ. ಈ ಸ್ವೀಟ್ ಕಾರ್ನು, ಮೈಸು, ಪಾಪ್ಕಾರ್ನು, ಸೀಡ್ಸ್, ಜೋಳದ ಸೀಡ್ಸ್ ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹನುಮಾನ್ ಚಾಲೀಸವನ್ನು ಪಠಿಸಿ. ಒಂದು ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಬಂಧು ಮಿಲನ, ತರಕಾರಿ, ಹೂವು, ಹಣ್ಣು ಬೆಳೆಗಾರರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ದಿನಗಳಿವು. ಹನುಮದ ಅಷ್ಟಕವನ್ನು ಓದಿರಿ ಅಥವಾ ಕೇಳಿರಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಆದಮೇಲೆ ಅದರಿಂದ ಮಿಥುನ ರಾಶಿಗೆ ಬಂದಾಗ ಸರ್ಕಾರಿ ಕೆಲಸ, ಕೋರ್ಟ್ ಕೆಲಸ, ಕಚೇರಿ ಕೆಲಸಗಳಲ್ಲಿ ಮುನ್ನಡೆ ನಿಮಗೆ. ವಿಪ್ರರಿಂದ ಸಹಾಯ, ನೀರಾವರಿ ಮೂಲದ ರೈತರಿಗೆ ಬಹಳ ಒಳ್ಳೆಯ ಪ್ರಗತಿಕರವಾಗಿರ್ತಕ್ಕಂಥ ದಿನ. ಕೃಷಿಯಲ್ಲಿ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದವ್ರಿಗೆ ನೀವು ವೆಂಕಟೇಶ್ವರ ಚರಿತ್ರೆಯನ್ನು ಕೇಳಿ. 2 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಆದಮೇಲೆ ಕರ್ಕಾಟಕ ರಾಶಿಯವರಿಗೆ ಪ್ರಯಾಣದಲ್ಲಿ ಅಡಚಣೆ, ಮನಸ್ಸಿಗೆ ಚಿಂತೆ, ಕಾರ್ಯ ಸಾಧನೆ, ಮಿತ್ರರಿಂದ ಸಹಾಯ, ಸೋದ್ಯೋಗಿಗಳಿಗೆ, ಕುಶಲಕರ್ಮಿಗಳಿಗೆ ಶುಭ. ನೀವು ರಾಮನಾಮ ಸ್ಮರಣೆ ಮಾಡಿ, ಜಯರಾಮ್ ಶ್ರೀರಾಮ್ ಜಯ ಜಯರಾಮ್ ಅಂತ ಹೇಳ್ಕೊಂಡ್ರೆ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಆರೋಗ್ಯದಲ್ಲಿ ಪ್ರಗತಿ, ಕರಕುಶಲ ಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಜೇನು, ಅಣಬೆ ಬೇಸಾಯ ಮಾಡ್ತಕ್ಕಂಥವ್ರು, ಮೀನು ಸಾಕಾಣಿಕೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಶುಭಕರವಾಗಿರ್ತಕ್ಕಂಥ ದಿನಗಳಿವು. ಆದಿತ್ಯ ಹೃದಯವನ್ನು ಪಠಿಸಿ ಅಥವಾ ಕೇಳಿರಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ಕೃಷಿಯಲ್ಲಿ ಅಲ್ಪ ಫಲಗಳು ಮತ್ತು ಮನಸ್ಸಿಗೆ ಶಾಂತಿ, ಬಂಧುಗಳ ಆಗಮನದಿಂದ ಸಂತೋಷ, ಶುಭ ಕಾರ್ಯಗಳ ಬಗ್ಗೆ ಆಲೋಚನೆ, ಹೈನುಗಾರಿಕೆಯಲ್ಲಿ ಲಾಭ. ನೀವು ಲಕ್ಷ್ಮೀ ನೃಸಿಂಹಸ್ವಾಮಿಯ ಅಷ್ಟಕವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲದ ತುಲಾರಾಶಿಗೆ ಬಂದಾಗ ಸಂತಸದ ವಾತಾವರಣ, ಮನೆಯಲ್ಲಿ ಶುಭ ಕಾರ್ಯ ಚಿಂತನೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನಗಳಿವು. ಧನಲಾಭ, ಮಕ್ಕಳಿಂದ ಶುಭ ಸುದ್ದಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕೆಂಪು ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲದ ವೃಶ್ಚಿಕ ರಾಶಿಗೆ ಬಂದಾಗ ಬಂಧು ಮಿತ್ರರಲ್ಲಿ ವಿರಸ, ಅಂದರೆ ಏನೋ ಒಂಥರ ಒಬ್ಬೊಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತಕ್ಕಂಥದ್ದು, ಮಿತ್ರರಲ್ಲಿ, ಬಂಧುಗಳಲ್ಲಿ. ಅದರಿಂದ ಕಿರಿಕಿರಿ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳೆಲ್ಲ ಅಡೆತಡೆ ಆಗ್ತಕ್ಕಂಥದ್ದು, ನೀರಸವಾಗಿರ್ತಕ್ಕಂಥ ಏನಂತ ಶುಭಕರೂ ಅಲ್ಲ, ಲಾಭಕರೂ ಅಲ್ಲ, ಅಥವಾ ಕೆಟ್ಟದೂ ಅಲ್ಲ, ಅದು ನೀರಸವಾಗಿರ್ತಕ್ಕಂಥ ದಿನ. ನೀರಾವರಿ ಮೂಲದ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇದು. ಏನೋ ಹನುಮದ ನಾಮಸ್ಮರಣೆ ಮಾಡಿ, ಹನುಮನ್ ನಾಮಸ್ಮರಣೆ ಮಾಡಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಆದಮೇಲೆ ಈಗ ನಿಮಗೆ 1 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಮತ್ತು ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಬಂಧು ಮಿತ್ರರಲ್ಲಿ. ಇನ್ನು ಧನುಸು ರಾಶಿಗೆ ಬಂದಾಗ ವ್ಯಾವಹಾರಿಕ ಲಾಭಗಳು, ಉದ್ಯೋಗದಲ್ಲಿ ಪ್ರಗತಿ, ಬಂಧು ಮಿಲನ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸ ಮಾಡತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಎಮ್ಮೆ, ಸೀಮೆ ಹಸುಗಳು, ನಾಟಿ ಹಸುಗಳು ಬೆಳೆಸ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹಸುಗಳಲ್ಲಿ ಒಳ್ಳೆ ಅಭಿವೃದ್ಧಿ ಕಾಣ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯ ದಂಡಕವನ್ನು ಪಠಿಸಿ ಅಥವಾ ಕೇಳಿ. 1 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ, ಹೃದಯ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಸತ್ಕಾರ್ಯ ಆಸಕ್ತಿ, ಕ್ಷೇತ್ರ ದರ್ಶನ ಯೋಗ, ಮನಸ್ಸಿಗೆ ಸಂತೋಷ ಹಾಗೂ ನೆಮ್ಮದಿ, ಶುಭ ಕಾರ್ಯಗಳಲ್ಲಿ
ಪಾಲ್ಗೊಳ್ಳಬೇಕೆ. ಈ ಕಾಫಿ ಪ್ಲಾಂಟರ್ಗಳು, ಟೀ ಪ್ಲಾಂಟರ್ಗಳು, ರಬ್ಬರ್ ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಅವರಿಗೆ ಉನ್ನತವಾದ ಕೃಷಿಯಲ್ಲಿ ಮಾರ್ಗದರ್ಶನ ಸಿಗ್ತಕ್ಕಂಥ ಪೂರ್ತಿ ಮಳೆಗಾಲ ಇರ್ತಕ್ಕಂಥದ್ದವರಿಗೆ ಸೂರ್ಯ ನಮಸ್ಕಾರವನ್ನು ಮಾಡಿ 3 ಅದೃಷ್ಟ ಸಂಖ್ಯೆ ಉತ್ತರ ದೃಷ್ಟಿಗೂ ಕೇಸರಿ ಅದೃಷ್ಟ ಬಣ್ಣ. ಕುಂಭರಾಶಿಗೆ ಬಂದಾಗ ಇವರಿಗೆ ಸ್ವಲ್ಪ ಹಣಕಾಸಿನ ಕೊರತೆ, ಮನಸ್ಸಿನಲ್ಲಿ ಯಾವುದೋ ರೀತಿಯ ತಳಮಳ ಚಿಂತೆ ಇರತಕ್ಕಂಥದ್ದು, ಅನಾರೋಗ್ಯ, ಬಂಧು ಮಿತ್ರರ ಮಿಲನ, ಎಲ್ಲ ರೀತಿಯ ನೌಕರ ಅಧಿಕಾರಿಗಳಿಗೆ ಶುಭ, ಹೈನುಗಾರಿಕೆಯಲ್ಲಿ ಸಾಮಾನ್ಯ ಲಾಭ ಇರತಕ್ಕಂಥದ್ದು, ಮಕ್ಕಳಿಂದ ಶುಭ ಸ್ಥಿತಿ ಬರ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರ್ತಕ್ಕಂಥದ್ದು, ನವಗ್ರಹ ಪ್ರದಕ್ಷಿಣೆ ಮಾಡಿ 4 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿಗೂ ನೀಲಿ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಉದ್ಯೋಗದಲ್ಲಿ ಪ್ರಗತಿ, ಕುಟುಂಬ ಸೌಖ್ಯ, ಕಾರ್ಯಾನುಕೂಲ, ಹಣಕಾಸು ಉತ್ತಮ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಕುರಿ, ಕೋಳಿ, ಮೇಕೆ, ಹಂದಿ ಇದು ಬೆಳೆಸ್ತಕ್ಕಂಥ ರೈತರಿಗೆ ಒಳ್ಳೆಯ ಒಂದು ಪ್ರಾಣಿಗಳ ಆರೋಗ್ಯಕ್ಕೆ ಸಂಬಂಧಂಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಸಾಗಾಣಿಕೆದಾರಕ್ಕಂತೂ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಫ್ಯೂಚರ್ ಇರ್ತಕ್ಕಂಥದ್ದು. ನೀವು ನವಗ್ರಹಗಳನ್ನು ಪೂಜೆ ಮಾಡಿ ಇವತ್ತು 1 ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆತ್ಮರೇ. ಇದು ದ್ವಾದಶ ರಾಶಿಗಳ ಈ ದಿನದ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ನಮ್ಮ ಸಾಯಿ ಸ್ಮೃತಿ ವೀಕ್ಷಕರಲ್ಲಿ ಒಂದು ಕಳಕಳಿ ಮನವಿ ಅಂದರೆ, ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇರ್ತಕ್ಕಂಥವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಕೊಡಿಸ್ತಿಂತ. ಅದೇ ರೀತಿಯಲ್ಲಿ ಈ ದಿನ ಸಾಯಿ ಸ್ಮೃತಿ ಜ್ಯೋತಿಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದಯದಿಂದ ಈ ದಿನ ನಿಮ್ಮ ಎಲ್ಲ ಕಾರ್ಯಗಳು ಶುಭಕರವಾಗಿ ನೆರವೇರಲಿಕ್ಕೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಕಾರ್ಯಕ್ರಮ ಮುಗಿಸಿದ್ವಿ. ಓಂ ನಮೋ ವೆಂಕಟೇಶಾಯ.